ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. खाना गिना खा गया नाश्ता भी होता है. तुम्हारा नाम है? जी मुजम्मिल रजा. उनका नाम? दिल अफरोज़. ಒಂದು ವಕೀಲರ ಬಡಾವಣೆ ಇದೆ. ಅದರಲ್ಲಿ ಇತ್ತೀಚೆಗೆ ಒಂದು ನೂತನವಾಗಿ ಒಂದು ಮಹಾಲಕ್ಷ್ಮಿ ದೇವಸ್ಥಾನ ಉದ್ಘಾಟನೆ ಮಾಡಿದರು, ಪ್ರಾರಂಭ ಮಾಡಿದರು. ಅಲ್ಲಿ ಈ ದೇವಸ್ಥಾನ ಕಳ್ಳತನ ಮಾಡುವ ಒಬ್ಬ ಆರೋಪಿ, ರೂಢಿಗತ ಆರೋಪಿ, ಅಲ್ಲಿರುವ ಒಂದು ಪ್ರತಿಮೆ ಮೇರೆಗಿರುವ ಚಿನ್ನಾಭರಣಗಳನ್ನು ಮತ್ತು ಬೆಳ್ಳಿ ಆಭರಣಗಳನ್ನು ಕಳ್ಳತನ ಮಾಡಿರ್ತಾನೆ. ಅದನ್ನು ಕೂಡ ಇವರು ವೈಜ್ಞಾನಿಕ ರೀತಿಯ ಸಾಕ್ಷ್ಯಗಳ ಆಧಾರದ ಮೇರೆಗೆ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಏನು ಅರೌಂಡ್ 10 ಗ್ರಾಮ್ ಗೋಲ್ಡ್ ಆರ್ನಮೆಂಟ್ಸ್ ಮತ್ತು 100 ಗ್ರಾಮ್ ಏನು ಬೆಳ್ಳಿಯ ಮೂರ್ತಿ ಇದೆ, ಮಹಾಲಕ್ಷ್ಮಿ ಮೂರ್ತಿ ಇದೆ, ಅದನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ನಿಯರ್ಲಿ 1,40,000 ಅಷ್ಟು. ಸೊ ಎರಡೂ ಪ್ರಕರಣಗಳಲ್ಲಿ ಸುಮಾರು 15,50,000 ಬೆಲೆ ಬಾಳುವ ಚಿನ್ನಾಭರಣಗಳನ್ನು ಮತ್ತು ಬೆಳ್ಳಿ ಆಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅದಕ್ಕೆ ಎಂಟೈರ್ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಮತ್ತು ಪ್ರಶಂಸನೆಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ತಮಗೆ ಗೊತ್ತಿರೋ ಹಾಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ತಾಪಮಾನ ಬಹಳ ಹೆಚ್ಚಾಗಿದೆ. ಇತ್ತೀಚೆಗೆ ದಿನಗಳಲ್ಲಿ 42 ಡಿಗ್ರಿ ಸೆಲ್ಸಿಯಸ್ಸಿಂದ 45 ಡಿಗ್ರಿ ಸೆಲ್ಸಿಯಸ್ವರೆಗೆ ಬಹಳಷ್ಟು ಕಡೆ ತಾಪಮಾನ ರಿಜಿಸ್ಟರ್ ಆಗಿದೆ. ಹಾಗಾಗಿ ಜನರಲಿ ನಾವು ವಿನಂತಿ ಮಾಡೋಕ್ಕೆ ಇಷ್ಟಪಡ್ತೇನೆ, ಸ್ವಲ್ಪ ಮಧ್ಯಾಹ್ನ ಸಮಯದಲ್ಲಿ 12 ಗಂಟೆಯಿಂದ 4 ಗಂಟೆವರೆಗೆ ಸ್ವಲ್ಪ ಆಚೆ ಓಡಾಡೋದು ಸ್ವಲ್ಪ ಕಡಿಮೆ ಮಾಡಿ. ನಮ್ಮ ಆರೋಗ್ಯ ಇಲಾಖೆ ಸಹ ಅವರು ಎಚ್ಚರಿಕೆ ವಹಿಸಿ ಎಲ್ಲ PHCಗಳಲ್ಲಿ, CHCಗಳಲ್ಲಿ, ತಾಲೂಕು ಹಾಸ್ಪಿಟಲ್ಗಳಲ್ಲಿ ಮತ್ತು ನಮ್ಮ ಜಿಮ್ಸ್ ಆ್ಯಂಡ್ ಅದರ್ ಗೌರ್ಮೆಂಟ್ ಫೆಸಿಲಿಟೀಸಲ್ಲಿ ನಾವು ಸ್ಪೆಸಿಫಿಕ್ ಆಗಿ ಹೀಟ್ ರಿಲೇಟೆಡ್ ಕಾಂಪ್ಲಿಕೇಶನ್ಗೋಸ್ಕರನೇ ಎಲ್ಲರಿಗೆ ಟ್ರೈನಿಂಗ್ ಸಹ ಕೊಟ್ಟಿದ್ದೀವಿ. ಹೀಟ್ ಆ್ಯಕ್ಷನ್ ಪ್ಲ್ಯಾನ್ ಏನಿದೆ ಎಲ್ಲರ ಜೊತೆ ಶೇರ್ ಮಾಡಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಪ್ರತ್ಯೇಕವಾಗಿ ಬೆಡ್ ಸಹ ರಿಸರ್ವ್ ಮಾಡಿದ್ದೀವಿ. ಆರೋಗ್ಯ ಇದ್ದರೆ ನಾವು ಮುಂದೆ ಇನ್ನೂ ಚೆನ್ನಾಗಿ ಕೆಲಸ ಮಾಡಬಹುದು. ಸೊ ಇಟ್ ಈಸ್ ಮೈ ಅಪೀಲ್ ಟು ಈಚ್ ಆ್ಯಂಡ್ ಎವ್ರಿ ಸಿಟಿಸನ್ ಆಫ್ ಕಲಬುರ್ಗಿ ಟು ಪ್ಲೀಸ್ ಟೇಕ್ ಕೇರ್ ಆಫ್ ದೇರ್ ಹೆಲ್ತ್. ದ ಗೌರ್ಮೆಂಟ್ ಮೆಕ್ಯಾನಿಸಮ್ ಇಸ್ ಇಕ್ವಿಪ್ಡ್. ತಾಲೂಕು ಮಟ್ಟದಲ್ಲಿ ಇರಬಹುದು, ಹೆಲ್ತ್ ಡಿಪಾರ್ಟ್ಮೆಂಟ್ ಇರಬಹುದು, ಪ್ರತಿಯೊಬ್ಬರು ನಾವು ಸಜ್ಜಾಗಿದ್ದೀವಿ ತಮ್ಮೆಲ್ಲರಿಗೆ ಸಹಾಯ ಮಾಡೋಕ್ಕೆ. ತಾವು ನಿಮ್ಮನ್ನು ಕಾಪಾಡ್ಕೋಬೇಕು. ಲೈಟ್ ಕಲರ್ ಬಟ್ಟೆ ಹಾಕೋದು, ಕಾಟನ್ ಬಟ್ಟೆ ಹಾಕೋದು, ಅನಾವಶ್ಯಕವಾಗಿ ಓಡಾಡೋದು ಸ್ವಲ್ಪ ಕಡಿಮೆ ಮಾಡಬೇಕು. ಬೆಳಗಿನ ಸಂಜೆ ಸಮಯದಲ್ಲಿನೇ ಎಲ್ಲ ಕೆಲಸಗಳು ಮಾಡ್ಕೊಳ್ಳೋ ರೀತಿ ಸ್ವಲ್ಪ ತಾವು ಈ ಒಂದು ಬೇಸಿಗೆ ಕಾಲದಲ್ಲಿ ಎಚ್ಚರಿಕೆ ವಹಿಸಬೇಕು ಅಂತ ನನ್ನ ಕಡೆಯಿಂದ ವಿನಂತಿ. ಥ್ಯಾಂಕ್ ಯು. ಯುದ್ಧದಿಂದ ನಮ್ಮ ಪ್ರತಿಯೊಂದು ವಸ್ತುಗಳ ಬೆಲೆ ಹೆಚ್ಚಾಗ್ತಾ ಇವೆ. ಈಗಾಗಲೇ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ 9,000 993. ಸೊ 993 ಇದನ್ನು ಏನು ಇಷ್ಟೊಂದು ಬಂದಿದೆ. ಮೋದಿಯವರು ಹೇಳ್ಕೊಳ್ತಾ ಇದ್ರು, ನಾವು ಯಾವುದು ಪ್ರೈಸ್ ಕಮ್ಮಿ ಮಾಡಲ್ಲ, ಯಾವುದು ಪ್ರೈಸ್ ಹೆಚ್ಚಿಗೆ ಮಾಡೋದಿಲ್ಲ, ಇನ್ಫ್ಲೇಷನ್ನು ಇದೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಇವತ್ತು ನೀವು ಪ್ರತ್ಯಕ್ಷ ನೋಡ್ತಾ ಇದ್ದೀರಿ. ಅದಕ್ಕಾಗಿ ಹೇಳದಂತೆ ಅವ್ರಿಗೆ ಮಾಡೋಕ್ಕಾಗೋದಿಲ್ಲ. ಬಟ್ ಜನರ ಮನಸ್ಸಿನಾಗ ಏನಿದೆ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಇಂಥ
ಕಠಿಣ ಪರಿಸ್ಥಿತಿ ಈ ದೇಶಕ್ಕೆ ತಂದಿಟ್ಟರೂ ಕೂಡ ಅವರ ತತ್ವದ ಅಥವಾ ಅವರ ನೀತಿದ ಸಮರ್ಥನೆ ಮಾಡ್ತಾರೆ ಜನ ಅಂದರೆ ನನಗೆ ಭಾಳ ಆಶ್ಚರ್ಯ. ओके थैंक यू सर। जो कल का जो आपका स्टेटमेंट है लीडरशिप चेंज नहीं होगा बल्कि सब तरफ वायरल हो रहा है, उसके बारे में आप क्लैरिफिकेशन क्या? नहीं क्लैरिफिकेशन नहीं दूंगा। मैंने ये कहा कि जो रोज उठ के बदलाव सी इसका निर्णय हम तीनों मिलके लेंगे। ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.